ಜೀವನದಾಗ ಒಂದು ಏನಾರ ಸಾಧನೆ ಮಾಡ್ಬೇಕು ಅಂದ್ರೆ ಮಂದಿ ಕಿಮ್ಮತ್ತು ಕೊಡೋದೈತೆ, ಇಲ್ಲಾಂದ್ರೆ ದಾದಿಲ್ದಂಗೆ ಮಾಡೋದೈತೆ. ಅದಕ್ಕೆ ನಾನಂತೂ ಡಿಸೈಡ್ ಮಾಡಿದ್ದೆ ಬಿಟ್ಟದ ನೋಡಪ್ಪ, ಏನಾದರೂ ಒಂದು ಮಾಡಬೇಕು, ಇಲ್ಲಾಂದ್ರೆ ಕಡೆಗೆ ಒಂದು ಗೌರ್ಮೆಂಟ್ ಜಾಬ್ ಹಿಡಿಬೇಕಂತ ತನಿಖೆ ಐತಿ. ಅಂದಂಗೆ ನಿಂದೇನೈತಿ ಪ್ಲ್ಯಾನ್? ದೊಡ್ಡ ಸ್ವಾಮಿ ಜಾಗ ಅವನ ದೊಡ್ಡ ಮಠನ ಕಟ್ತ ನೋಡಿಕೆ. ಮಾರಯ್ಯ ಆಲ್ತು ಪಾಲ್ತು ಎಲ್ಲ ಹಿಂಗೆ ಹೇಳಿ ಇದನ್ನ ಮಾಡಬೇಡ. ಕರೆಕ್ಟಾಗಿ ಒಂದು ಏನಾರ ಗುರಿ ಇದ್ದೈತ್ಲ ಹೇಳದನ. ತಮ್ಮ, ನಾ ಒಂದು ಮಾತು ಏನು ಅದಕ್ಕೆ 1000 ಅರ್ಥ ಇರ್ತಾವ. ನಾ ಎದಕ್ಕೆ ಸಂಬಂಧ ಸ್ವಾಮಿ ಜಾಗನಂತ ನಿಂಗೆ ಏನು ಗೊತ್ತೇನ ನೋಡೀಗ ಎಜುಕೇಷನ್ ಸಿಸ್ಟಮ್ ಹೆಂಗೆ ಐತೆ ಅಂದ್ರೆ ನಮ್ಮ ಭಾರತದೊಳಗೆ ಈ ಫಸ್ಟ್ನೇ ಬೆಂಚ್ ವಿದ್ಯಾರ್ಥಿಗಳು ಏನು ಇರ್ತಾರಲ್ಲ ಇವರ ದೊಡ್ಡ ಟಾಪರ್ಗಳಪ್ಪ, ಡಾಕ್ಟರ್ಗಳ, ಇಂಜಿನಿಯರ್ಗಳು ಆಗ್ತಾರೆ. ಈ 2ನೇ ಬೆಂಚ್ ವಿದ್ಯಾರ್ಥಿಗಳು ಇರ್ತಾರಲ್ಲ IAS IPS ಒಂದು ಉನ್ನತ ಉದ್ಯೋಗವನ್ನು ಮಾಡ್ತಾರೆ. ಈ 3ನೇ ಬೆಂಚ್ ವಿದ್ಯಾರ್ಥಿಗಳು ಏನಿರ್ತಾರೋ ಇವರು ರೋಡ್ ಕಾಂಟ್ರಾಕ್ಟ್ರುಗಳ, ದೊಡ್ಡ ದೊಡ್ಡ DLಗಳು ತೊಗೊಂಡು ಇವ್ರು ಏನು ಮ್ಯಾಗಿನಾರು ಇರ್ತಾರಲ್ಲ ಇವ್ರ ಕೆಲಸ ಮಾಡ್ತಾರೆ. ಇನ್ನು ಲಾಸ್ಟ್ನೇ ಬೆಂಚ್ದು ಇರ್ತಾರಲ್ಲಪ್ಪ ಅವರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಇವು 3 ಬೆಂಚ್ದವ್ರು ಅವರ ಕಂಟ್ರೋಲ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಮಂಗೆ ಮಕ್ಕಳು ಬೇರೆ ಬರ್ತಾರೆ. ಅವರು ರೌಡಿ ಜಾಂಬ ಕೇಳೋದು ಅಂಡರ್ ಒಳಗೆ ಹೋಗಿ ಇದನ್ನ ಮಾಡಿ ಆದ್ಮೇಲೆ ಲಾಸ್ಟಿಗೆ ಇವ್ರನ್ನೂ ಕಂಟ್ರೋಲ್ ಮಾಡ್ತಾರೆ. ರಾಜಕೀಯದವ್ರನ್ನೂ ಈ IPS IAS ಇವ್ರನ್ನೆಲ್ಲರನ್ನೂ ಕಂಟ್ರೋಲ್ದಾಗ ಇಟ್ಕೋತಾರೆ. ಅದಾದ್ಮೇಲೆ ಇವು ಸಾಲಿಗೆ ಹೋಗಿದಂಗೆ ಹೋಯ್ತಾನೆ ನಮ್ಮಂಥ 12 ಮಕ್ಕಳು ಇವ್ರು ಸ್ವಾಮೀಜಿಗಳು ಆಗ್ತಾರೆ, ಮಠ ಕಟ್ತಾರೆ. ಅವ್ರು ಸ್ವಾಮೀಜಿ ಆದ್ಮೇಲೆ ಇವ್ರು ಎಲ್ಲರೂ ಅಟ್ರು ಬಂದು ಇವ್ರು ಖಾಲಿ ಬಿಡಾಕ್ ಶುರು ಮಾಡ್ತಾರೆ. ಹಲೋ, ಸ್ವಾಮೀಜಿಗಳು ಹಾಕೋತಾರಲ್ಲ ಅರಿವಿ, ಅವಕ್ಕೆ ಎಷ್ಟು ಬೀಳ್ತಾವು? ಹಾಂ, ಅಂಥವು 10 ಸಟ್ ಬೇಕು ನೋಡಿ ನಂಗೆ. ಆಮೇಲೆ ಫೋನ್ಪೇ ಮಾಡ್ತೀನೋ. ಹುಸುಳು ಮಗನ, ಹಿಸ್ಟ್ರಿ ತೆಗೆದು ನೋಡು. ನಮ್ಮ ಮಂದಿಗೆ ಹಿಸ್ಟ್ರಿ ಬಗ್ಗೆನ ಗೊತ್ತಿಲ್ಲಪ್ಪ. ಹಿಸ್ಟ್ರಿ ಅದು ನನ್ನ ಮುಂದೆ ಅಂತ ಯಾಕೆ ಹೋಗ್ಬೋಣ ನೋಡಪ್ಪ. ಯಾಕೋಪ್ಪ? ಈಗ ನಿಮ್ಮ ಮನ್ಯಾಗ ನಿನ್ನ ಮೇವು ತರ ಕಸ್ತಾರ, ಅದು ಹಿಸ್ಟ್ರಿ ಸಬ್ಜೆಕ್ಟ್ ಉಪಯೋಗ ಆಗೈತೆ? ಇಲ್ಲ. ರೇಷನ್ ತರ ಕಸ್ತಾರ, ಅಲ್ಲೇ ಉಪಯೋಗ ಆಗೈತೆ? ಇಲ್ಲ. ಗಾಡಿ ಮೇಲೆ ಗಾಡಿಗೆ ಪೆಟ್ರೋಲ್ ಹೋಗಿ ಅಲ್ಲಿ ಉಪಯೋಗ ಆಗೈತೆ? ಒಟ್ಟೆ ಜೀವನದಾಗ ಏನೋ ಸಮಸ್ಯೆ ಬಂದೈತೆ ಅಲ್ಲಿ ಏನು ಉಪಯೋಗ ಆಗೈತೆ? ಹಾಂ, ಇಲ್ಲ, ಉಪಯೋಗ ಆಗೋದಿಲ್ಲ ಅದ. ಯಾಕಂದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ನಾವು ಕಲ್ತದ ಆ ರಾಜ ಬಂದ, ಅಲ್ಲಿ ಬಂದ, ಇಲ್ಲಿ ಬಂದ, ಅಲ್ಲಿ ಯುದ್ಧ ಮಾಡಿದ, ಅದನ್ನ ಮಾಡಿದ, ಎಟ್ಟನೇ ತಾರೀಕು ಯುದ್ಧ ಮಾಡಿದ, ಯಾವಾಗ ಮಲಗಿದ, ಯಾವಾಗ ಹೇತ, ಯಾವಾಗ ತಿಂದ, ಯಾವಕ್ಕಿನ ಮದುವೆ ಆದ, ಆಕಿ ಅವ್ನು ಗೆಟ್ಟ ಮಕ್ಕಳ, ಇಟ್ಕೊಂಡಕಿ ಗೆಟ್ಟ ಮಕ್ಕಳ, ಕಟ್ಕೊಂಡಕಿ ಗೆಟ್ಟ ಮಕ್ಕಳ, ಅವು ಕೆಟ್ಟ ಮದುವೆ ಅದು ಎಟ್ಟು ಅದು, ಅವ್ನು ಯುದ್ಧ ಮಾಡ್ತಾಗ ಆ ಸೈನಿಕ ಯಾವ ಯುದ್ಧ ಅದ, ಯಾವ ಪ್ರಾಂತಿ ಮೇಲೆ ದಾಳಿ ಮಾಡಿದ, ಎಟ್ರಾಗ ದಾಳಿ ಮಾಡಿದ, ಅವತ್ತು ಗುರುವಾರ ಇತ್ತು, ಶುಕ್ರವಾರ ಇತ್ತು, ಶನಿವಾರ ಇತ್ತು, ಎಷ್ಟು ಸೈನಿಕರಿದ್ದು, ಎಷ್ಟು ಮೈ ಸಾತ್ರು, ಎಷ್ಟು ಕುದಿರಿದ್ದು, ಎಷ್ಟು ಒಂಟಿದ್ದು, ಎಷ್ಟು ಆಣಿದ್ದು, ಏನೇನು ಆತು ಕತಿ, ಏನೇನಿಲ್ಲ ಜೀವನದಾಗ ಅವನು ಹರ್ಕ್ ಆಗಲಿಲ್ಲ. ಕರೆ ಕಲಿದು ಅವ್ರು ಹೇಳೋದು ಅದನ್ನು ನಾವು ಪಾತ್ರ ಹಾಕೋದು ಎಕ್ಸಾಮ್ದ ಬೈದ ಏನು ಬರೋದು, ಏನು ಓದಿದ್ದು, ಅದ್ರದ್ದು ಏನು ತಿಳ್ಕೊಂಡು ಒಂದು ಅರ್ಥ ಆಗಲಿಲ್ಲ ನಮಗೆ ಜೀವನದಾಗ. ಅವ ಎಲ್ಲಿ ಹೋಗ್ಕಾನು, ಏನು ಮಾಡ್ತಾನು, ಆ ರಾಜ ಏನು ಕತಿ ಅವನು ಜೀವನದಾಗ ಒಂಡ್ರೆ ಹೆಲ್ಪ್ ಅದಾವ. ನಮ್ಮ ಜೀವನದಾಗ ಏನಾರು ಬತ್ತಂದ್ರೆ ಹಿಸ್ಟ್ರಿ ಸರಿ ಅದಕ್ಕೆ ಉಪಯೋಗ. ಆ ರಾಜ ಯುದ್ಧ ಮಾಡಿದ, ನಮಗೇನಾಗ ಅವ್ನು ಯುದ್ಧ ಮಾಡಕ್ಕೆ ಬರ್ಲಕ್ಕಪ್ಪ, ಅವ್ನು ಪಾಡಿ ಅವ್ನು ಮಾಡ್ಕೊಂಡು ಹೋಗ್ಬಾಲಕ್ಕ. ನಾವು ತೊಗೊಂಡು ಅದನ್ನ ಏನು ಮಾಡೋದು, ಅವ್ನು ಕಲಿದಾಕ. ಈಗ ಅದು ಹಿರಿಯರ್ತಾಗ ಹೋದ್ರೆ ಮುಸು ಮಕ್ಕರೆ ಮಂದಿದ ತುಳಿಯಾಕೆ ಹೋಗ್ಬೇಡ್ರಿ, ನೀವು ನೋಡ್ಕೊತಾರ, ಮಂದಿ ಬಗ್ಗೆ ವಿಚಾರ ಮಾಡ್ಬಾರ್ದು ಹೇಳ್ತಾರ. ಮತ್ತು ನಾವು ಏನು ಮಾಡತ್ತೀವಿ ಇಲ್ಲಿ, ಆ ರಾಜ ಅದು ಮಾಡಿದ ಇದು ಮಾಡಿದ ಅವ್ನು ಮಂದಿ ಮತ್ತು ಮಂದಿದ ತುಳಿಯಾಕತ್ತು ನಾವು ಇಲ್ಲಿ. ನಾವು ಕಲ್ತು ನಾವು ಶಾಂತ ಅಂತ ಗೊತ್ತಿ ಅದ ಬಾಳೆಗೆ ಬರ್ತಾವೆ ನಾವು ತಾಲೂಕಿಸಿ ಏನು ಕಲ್ತಾವೆ ಹಿಸ್ಟ್ರಿ ಸಬ್ಜೆಕ್ಟ್ ಹಂಗತ ನಾ ಹೇಟ್ ಮಾಡಕತ್ತಿಲ್ಲ ನೋಡು. ಅದ್ರ ಕೆಲವೊಂದಿಷ್ಟು ಒಳ್ಳೆಯ ವಿಷಯಗಳು ಅದಾವ. ಬಟ್ ಅವನು ನಾವು ತಿಳ್ಕೋಷ್ಟ್ರಾಗ ನಮ್ಮ ಜೀವನ ನಮಗೂ ಹೋಗಿಬಿಟ್ಟದ. ಏನು ಮಾಡವ, ಹಿಂಗೆ ಆಗಾಕತ್ತಾವ. ಬರೀ ಅಲ್ಲಿ ಬಂದ, ಇಲ್ಲಿ ಬಂದ, ಅಲ್ಲಿ ಯುದ್ಧ ಮಾಡಿದ, ಇಲ್ಲಿ ಯುದ್ಧ ಮಾಡಿದ, ಅಲ್ಲಿ ಮಚ್ಚಿ ಬಿಚ್ಚಿದ, ಇಲ್ಲಿ ಮಚ್ಚಿ ಬಿಚ್ಚಿದ. ಅದು ಆಮೇಲೆ ಬರೀ ಇದು ನಾವು ಅಲ್ಲಿ ಬರೀ ಅವ್ರು ಜಗಳ ಆಡೋದು, ಅವು ಕಡ್ದಾಡಿದ, ಇವು ಬಡ್ದಾಡಿದ, ಅವು ಯುದ್ಧ ಮಾಡಿದ, ಇಲ್ಲಿ ಯುದ್ಧ ಮಾಡಿದ, ಆ ಒಪ್ಪಂದ ಮುಗಿಸಿದ, ಈ ಒಪ್ಪಂದ ಮುಗಿಸಿದ, ಅಲ್ಲಿ ಇದು ಮಾಡಿದ. ಬರೀ ಇದನ್ನ ಕಲ್ತಾವ ನಾವು ಅಲ್ಲಿ. ಅವೇನು ಉಪಯೋಗ ಆಗಲಿಲ್ಲ, ಅವೇನು ದಾಂಡಿಗೆ ಹಾಸ್ಲಿಲ್ಲ, ಬರೀ ಇದು ಆತಾವ ನಾವು. ಓದಾಕ ನಿಗಲ್ದಾಗನ ಹಂಗೆಲ್ಲ ಹೆಸರು ಕೆಡಿಸ್ಬೇಡ. ಅವನವನು ಹೋಗಿ ಇಂಥವ್ರನ್ನೆಲ್ಲ ಜೀವನದಾಗ ಏನು ಕಿಸದ ಡಬ್ ಆಗ್ತೈತೆ ಕೇಳ್ತಲ್ಲ, ನಮ್ಮ ಎಕಡೆ ತೊಗೊಂಡು ನಾವು ಹೊಡ್ಕೋಬೇಕು. ಅವನವನು ಹೋಗಿ ನನಗೆ ಇಂಥ ಆಫೀಸರ್ ಇಡ್ಸಿ ಮಕ್ಕಳ ಗಂಟು ಬೀಳ್ತಾರೆ. ಅವ್ನು ಈಗಿನ ಜನ್ರೇಸರ್ ಹುಡುಗರಿಗೆ ಏನು ಹೇಳಕ್ಕೆ ಹೋಗಂಗಿಲ್ರಿ. ಇದಕ್ಕಿದ್ದಂಗೆ ಹೇರ ಎದ್ದದಕ್ಕೆ ಕುಂಡಿತಿರ್ತಾರೆ. ಅದೇನೋ ಗಾಡಿ ಐತಿಲ್ಲ, ನೀಸ್ ಬಂದಂಗೆ ದೇಶ ಕಾಣಲಿಲ್ಲತ್ತೆ, ಏನೋ ಬಂದಕ್ಕೆ ಏನೋ ಕಾಣಲಿಲ್ಲ.